ಲ್ಯಾಂಗ್ವೇಜ್ ಅಂತ ಬಂದಾಗ ಬರೆಯೋ ಲ್ಯಾಂಗ್ವೇಜ್ ಗೊತ್ತು, ಓದೋ ಲ್ಯಾಂಗ್ವೇಜ್ ಗೊತ್ತು, ಓಕೆ ಅಭಿನಯದ ಲ್ಯಾಂಗ್ವೇಜ್ ಕೂಡ ನಾವು ಸ್ವಲ್ಪ ನೋಡಿ ಗೊತ್ತು ಬೇರೆಯವರು ಅಭಿನಯ ಮಾಡೋದನ್ನ. ಈ ಧ್ವನಿಯ ಲ್ಯಾಂಗ್ವೇಜ್ ಹೇಗೆ ಅಂತ ಔಟ್ ಆಫ್ ನಥಿಂಗ್ ಏನು ಇರೋದಿಲ್ಲ, ಒಂದು ಆ ವಿಷನ್ ಅನ್ನ ಕಣ್ಮುಂದೆ ತಂದ್ಕೊಂಡು ಅದಕ್ಕೆ ಸ್ವರಗಳನ್ನ ಹುಟ್ಟಿಸೋದು ಹೇಗೆ ಅಂತ, ಅದು ಹೇಗೆ ವರ್ಕ್ ಆಗುತ್ತೆ ನಿಮ್ಮ ಬ್ರೈನ್ ನಲ್ಲಿ, ಹೇಗೆ ಕಂಪೋಸಿಷನ್ ಆಗುತ್ತೆ? ಅದೇ ಹೇಳಲ್ಲ, ಬಹುಶಃ ಯಕ್ಷಗಾನದ AI ನನ್ನಲ್ಲಿ ಕ್ರಿಯೇಟ್ ಆಗಿರೋದ್ರಿಂದ ಇವತ್ತಿಗೆ ಗೂಗಲಲ್ಲಿ ಹೊಡೆದ್ರೆ ಈ ಥರದ ಇಮೇಜ್ ಬೇಕು ಅಂತ ಗೂಗಲ್ ಹೆಂಗೆ ಹಿಡಿದು ಹುಡುಕಿ ಕೊಡುತ್ತೋ ಅದೇ ರೀತಿ ಬಹುಶಃ ಆ ಸನ್ನಿವೇಶಕ್ಕೆ ಆಗುವಂಥ ಕ್ರಿಯೇಟ್ ಆಗಿತ್ತು ಬ್ರೈನ್ ಒಳಗಡೆ. ಪರ್ಟಿಕ್ಯುಲರ್ ನೀವು ಅದ್ರದ್ದೇನು ಶಾಸ್ತ್ರೀಯವಾಗಿ ಅಧ್ಯಯನ ಏನು ಮಾಡಲ್ಲ, ಝೀರೋ. ಇವೆಲ್ಲವೂ ಅಂದರೆ ಇವತ್ತಿಗೆ ನಾನು ಮಾತಾಡ್ತಿರೋ ಅಷ್ಟು ಪದಗಳು ಕನ್ನಡದಲ್ಲಿ ಇರುವಂಥ ಪದಗಳೇ. ಬಟ್ ಒಳಗಡೆ ಏನು ಮಾಡ್ತಿದ್ದೆ ನನ್ನ ಬ್ರೈನು, ಅದನ್ನು ಪದಗಳನ್ನು ಹೆಕ್ಕಿ ಈ ಥರ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅದೇ ಕ್ರಿಯೇಟ್ ಮಾಡಿಕೊಡ್ತಾ ಇದೆ. ಇದೇ ರೀತಿ ಸಂಗೀತವೂ ಹಾಗೆ, ಎಲ್ಲವೂ ಇದೆ ಪ್ರಪಂಚದಲ್ಲಿ. ಎಲ್ಲದು ಒಂದು ಏನು ವಯರ್ ಜೊತೆಗೆ ಒಂದು ಬಲ್ಪ್ ಇದ್ದಂಗೆ, ನಾವೆಲ್ಲೂ ಹೋಗಿ ಟ್ರಿಗರ್ ಆಗ್ತೀವಿ ಅಲ್ಲಿ ನಮಗೆ ಅದು ಸಿಗುತ್ತೆ. ಸೊ ಆಗ ಕನೆಕ್ಟ್ ಹೆಂಗೆ ಆಗ್ತೀವಿ ಅಂತ ನಮಗೂ ಗೊತ್ತಿಲ್ಲ. ಅದು ಅಲ್ಲಿ ಕೂತಾವಾಗ, ಅದನ್ನು ನೋಡಿದವಾಗ, ಸನ್ನಿವೇಶಗಳನ್ನು ನೋಡಿದವಾಗ ಅದು ಆಟೋಮೆಟಿಕ್ಲಿ ಬರುತ್ತೆ. ಆ ಪ್ರೆಸೆಂಟೇಷನಲ್ಲಿ ಇದ್ದೀವಿ ಅಷ್ಟೇ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.